ಸೋ ಮಚ್ ಸರ್. ಇದೀಗ ನಮ್ಮ ಸಿನಿಮಾ ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗಾಗಿ ಕಾಯ್ತಾ ಇದೆ. ಎಸ್, ಕ್ವಶನ್ ಆ್ಯಂಡ್ ಆನ್ಸರ್ ಶುರು ಮಾಡ್ಬೋದು. ಲೋಕಿ ಮೈಕ್ ಅವಿಗ. ಇಲ್ಲಮ್ಮ, ಮನೇಲಿ. ಏನಂತ ಹೇಳಿ. ಏನು ಹೌದಾ? ಒಳ್ಳೇದಲ್ವಾ? ಏನೋ ಲೈಟಿಂಗ್ ಚೆನ್ನಾಗಿತ್ತು ಅಂತ ಸುಮ್ಮನೆ ತಗೊಂಡೆ. Ram. Yes, sir. This is Sunil. So I want to ask you one question. You are playing a fan of Upendra sir in the film. So have you got to see any of his films? Sir, Uppi sir is a Telugu hero for us because his films, his scenes, even now they're very popular. Like recently his film, we released it in Telugu also. Like we didn't release, but the fans released. There's a release trend going on there. Like I said, the kind of respect he has there, not only as a star, but you know, as a person who's delivering a very important message to the society. So we all look up to him also. And it's a lot of fun. There's a lot of eccentricity which we enjoy a lot, but at the same time, there's a very deep philosophy in that. So as much as you think he's yours, he's ours too. No, you were talking about his humility and you liked him as a person. I mean, what is that one thing you picked from him during the shoot? What is it, one thing? You picked from Upendra sir. Sir, I don't know how you pick stuff, but I believe that at a human level, if you connect with someone, you just pick a little bit of their energy. You know, I'm a person who believes in energies. You know, that vibe. Full of energy. You want some more energy? No, sir, not that kind of energy. You know, that positive kind of energy where, you know, perspective, it changes the way you think and all of that. So I connect with him at a human level as well. So I think I picked up a lot of that kind of energy from him. And sorry, even you might not know, but I did. Yeah. We spoke a lot on sets, you know, while shooting for the film. We spoke a lot about the film, a lot about the character. And if you observe most of the characters, it's all about psychology and philosophies. So I really enjoyed speaking to him. Yeah. ಉಪ್ಪಿ ಸರ್, ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂಥ ಸಿನಿಮಾ ಇದು. ಹಾಗೆ ಅಭಿಮಾನಿಗಳಿಗೋಸ್ಕರನೇ ಮಾಡೋ ಸಿನಿಮಾ. ನೀವು ಕೂಡ ಸಿನಿಮಾ ಬರೋಕ್ಕಿಂತ ಮುಂಚೆ ಯಾರಿಗಾರು ಅಭಿಮಾನಿ ಆಗಿರ್ತೀರಾ, ನಾವು ಕೂಡ ಅಭಿಮಾನಿಗಳಾಗಿರ್ತೀವಿ. ಎಲ್ಲರಿಗೂ ಒಂದು ಬರುತ್ತೆ, ನಾವು ನಿಮ್ಮ ಹೀರೋ ಬಂದು ನೋಡ್ತಾನ, ಓದ್ಬೇಕಾದ್ರೆ ನಾವು ಅಭಿಮಾನಿಗಳನ್ನೇ ಅವ್ನು ಬಂದು ಎಕ್ಸಾಮ್ ಬರೀತಾನ ಅಂತೆಲ್ಲ ಬೈತಾರೆ ಅಪ್ಪ ಅಮ್ಮಂದಿರಲ್ಲ. ನಿಮ್ಗೆ ಯಾವ ಥರ ಫೀಲ್ ಆಗ್ತೈತೆ ಸಿನಿಮಾ? ಇಲ್ಲ, ಅದಕ್ಕೆ ಮೇಯ್ನ್ ನನಗಿದು ತುಂಬ ಟಚ್ ಆಗಿದೆ ಆ ಒಂದು ಎಲಿಮೆಂಟ್ಗೆ. ಯಾಕಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತಿದೆ. ಯಾಕಂದ್ರೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ಸಿನಿಮಾ ಯಾವುದೋ ಒಂದು ಸ್ಟಾರಿಗೆ ಕನೆಕ್ಟ್ ಆಗಿರ್ತೀವಿ ಗೊತ್ತಿಲ್ಲದೇನೆ. ಅದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಿ ಅದರೊಳಗೊಂದು ಬ್ಯೂಟಿಫುಲ್ ಮೆಸೇಜ್ ಇಟ್ಟು ಅದರೊಳಗೊಂದು ಎನರ್ಜಿ ಇಟ್ಟು ಅದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ಎಲ್ಲದಕ್ಕಿಂತ ನೀವು ಆ ಲೈನೇ ಗೊತ್ತಾಗಲ್ಲ, ಹಿಡಿದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಥರ ಇದೆ. ಎಲ್ಲ ಇದೆ, ಆ್ಯಕ್ಷನ್ನು, ಸಾಂಗ್ಸು, ಲವ್ವು, ಹ್ಯೂಮನ್ ಎಮೋಷನ್ಸು, ಏನೋ ಈ ರಿವೆಂಜು, ಆ ಚಾಲೆಂಜಸ್ಸು ಎಲ್ಲ ಇದೆ. ಬಟ್ ಆದರೆ ಅಂಡರ್ ಕರೆಂಟಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಸೂಪರಾಗಿದೆ, ಈ ಸಿನಿಮಾ ನಾನು ಫ್ಯಾನ್ಸ್ಗೋಸ್ಕರ ಮಾಡಲೇಬೇಕು ಅಂತ ಅಷ್ಟು ಎಮೋಷನಲ್ ಆಗ್ಬಿಟ್ಟೆ. ಬಟ್ ಸಿನಿಮಾ ನೋಡಿದಾಗ ನನಗೆ ತುಂಬ ಒನ್ ಅವರ್ ತಲೆ ತಿಂದಿದ್ದೀನಿ ಅವ್ರಿಗೆ. ಅಷ್ಟು ಒಂದೊಂದು ಸೀನು ಮಾತಾಡಿ ತುಂಬ ಅದ್ಭುತವಾದ ಪ್ರಯತ್ನ. ತುಂಬ ಖುಷಿ ಅನ್ನಿಸ್ತಿದೆ ಇಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಕ್ಕೆ, ಅಂಥ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಕ್ಕೆ. ಆಮೇಲೆ ಇಂಥ ಬ್ಯೂಟಿಫುಲ್ ಕಾಂಬಿನೇಷನಲ್ಲಿ ಫುಲ್ ಎನರ್ಜಿ. ಅಂದರೆ ನಿಮಗೆ ಇವ್ರಿಗೆ ಎನರ್ಜಿ ಸ್ಟಾರ್ ಅಂತಲೇ ಅಲ್ಲ ಹೆಸರು. ಕೂಡಿದು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಪರ್ಫಾರ್ಮೆನ್ಸು, ಡ್ಯಾನ್ಸು, ಎವ್ರಿಥಿಂಗ್. ಇವರಿಬ್ಬರು ಪೇರು ಬ್ಯೂಟಿಫುಲ್ ಆಗಿದೆ. ಶಿ ಆಲ್ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅಷ್ಟೇ ಬ್ಯೂಟಿಫುಲ್ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಡ. ನಾನು ಆಡಿಯನ್ಸ್ ಆಗಿ ನಾನು ಫ್ಯಾನ್ ಆಗಿ ನೋಡ್ಬಿಟ್ಟೆ ಸಿನಿಮಾನ. ನಿಮ್ಗೆ ಯಾವ್ದಾದ್ರು ಸೀನು ಸರ್ ಈ ಸಿನಿಮಾದ್ದು? ಯಾವ್ದಾದ್ರು ಸೀನು ನಿಮ್ಮ ನಿಜವಾದ ಜೀವನಕ್ಕೆ ಅಭಿಮಾನಿಗಳಿಗೂ ನಿಮ್ಗಿರೋ ಒಂದು ಸಂಬಂಧ ಆದರೂ? ಇಡೀ ಸಿನಿಮಾನೇ ಹಂಗಿದೆ. ಇಡೀ ಸಿನಿಮಾನೇ ಹಂಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ತುಂಬ ನೀವು ನೋಡ್ರಿ ಮೇಲೆ ಒಂದ್ಸತಿ ಮಾತಾಡೋಣ. ಸರ್ ಈ ಕಡೆ ಹೇಳಿ. ಅಭಿಮಾನಿಗಳನ್ನೇ ದೇವರು ಅಂದವರು ನಮ್ಮ ಇಂಡಸ್ಟ್ರಿಯವರು, ಜೊತೆಗೆ ಸ್ಟಾರ್ಗಳನ್ನು ದೇವ್ರ ಥರನೇ ನಮ್ಮ ಇಂಡಸ್ಟ್ರಿ ಅಂದರೆ ಜನ ನೋಡ್ತಾರೆ ಫ್ಯಾನ್ಸ್ಗಳು. ಎಲ್ಲೋ ಒಂದು ಕಡೆ ಥಿಯೇಟ್ರ್ ಕಲ್ಚರು ಮತ್ತು ಫ್ಯಾನ್ಡಮ್ ಕಲ್ಚರ್ ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಒಂದೊಳ್ಳೆ ಕಂಟೆಂಟ್ ಬಂದಿದೆ. ಮತ್ತು ಫ್ಯಾನಿಸಮು ಮತ್ತು ಸಿನಿಮಾ ಅನ್ನೋದನ್ನ ಎಚ್ಚರಿಸಿಗೋಸ್ಕರ ಮಾಡ್ತಿರುವಂಥ ಸಿನಿಮಾನ ಇದು. ಇಲ್ಲ, ಹಂಗೆ ಅನಿಸ್ಬೋದು ನಿಜವಾಗ್ಲು. ಯಾಕಂದರೆ ಒಂದು ರೆಟ್ರೋ ಥರ ಇದೆ. ಒಂದು 2000 ಆ ಒಂದು ವೈಭವ ಇತ್ತಲ್ಲ ಆ ಸಿನಿಮಾ, ಥಿಯೇಟ್ರು, ಸ್ಟಾರು, ಅದೆಲ್ಲ ವಾಪಸ್ ಬಂದಂಗೆ ಅನ್ಸುತ್ತೆ. ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನಿಸುತ್ತೆ. ಬಟ್ ಈಗಲೂ ಅದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಅದಾದರೂ ಕೂಡ ಈಗಲೂ ಕೂಡ ಕಾಂಟೆಂಪ್ರರಿ ಅದು.
ಹಾಂ మీరు ఏ తాలూకా ಯಾವೂರಮ್ಮ ಮೀರು నేనే ಮೀ ತಾಲೂಕ ಸರ್ ಹೇಳಿ ಸರ್ ಏನಂತ ಕರ್ನಾಟಕ ಕಿಂಗ್ ತಾಲೂಕಾ ಅಂತ ಅಪ್ಪ ನೀವೇ ಹೇಳ್ಬಿಟ್ರಲ್ಲ. ಸರ್ ಈಗ ನೀವು ಸಿನಿಮಾಗಳಲ್ಲಿ ತೆಲುಗು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಜೊತೆಗೆ ಇಲ್ಲಿ ಸೂಪರ್ ಸ್ಟಾರ್ ನೀವು. ಏಯ್ ನಾನು ವಿಲನ್ ಆಗಿ ಮಾಡೇ ಇಲ್ಲಮ್ಮ, ನೀವು ಒಳ್ಳೆ ಯಾವ ಫಿಲಮಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ನಾನು, ನೀವೇ ಅನ್ಕೊಂಬಿಟ್ರಾ? ಸನ್ ಆಫ್ ಅದು ವಿಲನ್ ಅದು ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ ಸರ್ ಅದು. ಯಾವುದು? ಸನ್ ಆಫ್ ಸತ್ಯಮೂರ್ತಿ. ಏ ಅಂದ್ರೆ ಅಲ್ಲಿ ಹೀರೋ ಫ್ರೆಂಡ್ ನಾನು ಬಾಬಿ ಎಲ್ಲ ಇವರೆಲ್ಲ ಅಲ್ಲೂ ಅವ್ರ ಫ್ರೆಂಡ್ ಅದರಲ್ಲಿ. ಸರ್ ನೀವು ಇಲ್ಲಿ ರಿಯಲ್ ಹೇಳ್ಕೊಂಡೆ ರಿಯಲ್ ಸ್ಟಾರ್ ಆದವರು, ಇಲ್ಲಿ ಎಲ್ಲ ರಿಯಲ್ ಸತ್ಯಗಳನ್ನ. ಸೊ ಇಲ್ಲಿ ರಿಯಲ್ ಸ್ಟಾರು ಸಿನಿಮಾದಲ್ಲೂ ಕೂಡ ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಅದು ನಿಮಗೆ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ? ಯಾವ್ದು ಇದ್ರಲ್ಲ? ಹೌದು, ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಲ್ವಾ, ರಿಯಲ್ ಸ್ಟಾರ್. ಹಾ, ರಿಯಲ್ ಸ್ಟಾರ್ ಆ ಮೀನಿಂಗ್ ಅಲ್ಲಿ. ಆ ಮೀನಿಂಗ್ ಅಲ್ಲಿ. ಸೊ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ ಹೇಗೆ ಅಂತ? ಇಲ್ಲಮ್ಮ, ಅದು ಹೆಂಗೆ ಅಂದರೆ ಇವ್ರ ತಲೆ ಒಳಗೆ ಹೋಗಿ ಮಾಡೋದಿದೆಯಲ್ಲ, ನನಗೇನೋ ಒಂದಿರುತ್ತೆ. ಬಟ್ ಈ ಡೈರೆಕ್ಟ್ರು ಒಂಥರ ಅವರು ಸಿಕ್ಕಾಪಟ್ಟೆ ಏನೇಳಿ ಹಿಂಗೇ ಬೇಕು ಅಂತ ಪರ್ಫೆಕ್ಷನಿಸ್ಟು. ನನಗೆ ಇಷ್ಟೇ ಬರಬೇಕು, 2 ಸ್ಟೆಪ್ ಬರಬೇಕು, ಇದೇ ಎಕ್ಸ್ಪ್ರೆಷನ್ ಬೇಕು ಅಂತ ಆ ಥರ ಮಾಡಿದಾಗ ಸ್ವಲ್ಪ ನಮ್ಗೆ ಅವ್ರಿಗೆ ಸರ್ ನೋಡಿ ಸರ್ ಸ್ವಲ್ಪ ಹಿಂಗೆ ಮಾಡಲಾ ಅಂತ. ಸರ್ ಇಲ್ಲ ಸರ್ ಇದು ಯಾಕೆ ಹಿಂಗೆ ಅಂದರೆ ಇಡೀ ಸಿನಿಮಾ ಎಕ್ಸ್ಪ್ಲೈನ್ ಮಾಡೋರು. ಇಲ್ಲ ಓಕೆ ಬಿಡಿ ಅಂತ. ಸಿನಿಮಾ ನೋಡಿದಾಗ ಅನ್ನಿಸ್ತು ಯಾಕೆ ಅಷ್ಟು ಸೆನ್ಸಿಟಿವ್ ಲೈನ್ನ ಅಷ್ಟು ಕಮರ್ಷಿಯಲಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಕ್ಯಾರೆಕ್ಟರ್ ಹಂಗೆ ಇರಬೇಕು, ಅದಕ್ಕೆ ಹಂಗೆ ಮಾಡಿದ್ದಾರೆ ಅನ್ನಿಸ್ತು. ಸರ್ ನೀವು ಯಾಕೆ ಆಂಧ್ರ ಕಿಂಗ್ಗಳು ತುಂಬ ಜನ ಇದ್ದಾರೆ ಹೀರೋಗಳಲ್ಲಿ, ಸೊ ನೀವು ಯಾಕೆ ಕರ್ನಾಟಕ ಕಿಂಗ್ನ ಚೂಸ್ ಮಾಡ್ಕೊಂಡ್ರಿ ಈ ಸಿನಿಮಾಗೆ ಆಸ್ ಎ ಸ್ಟಾರ್ ಆಗಿ ಅಂತ? ಯಾರನ್ನ ಕೇಳ್ತಾ ಇದ್ದೀರಾ? ಡೈರೆಕ್ಟರ್. ಹಾಂ, ಡೈರೆಕ್ಟರ್. Sir, having known Upendra sir in our state also, and in Tamil Nadu and Karnataka, in the whole south, there's one unique star where we can relate to. Because the other stars will be very centric to one area, but I think Upendra sir belongs to all the South India. And one thing, and to play this role, after you watch the film, you need certain kind of philosophy to understand the character, and you should be very gracious enough to accept what the character is telling. So I don't think that most of the stars can do that such kind of a role. Okay. ನೀವು ಡೈರೆಕ್ಟರ್ ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ದಿಸ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಕ್ಕೆ, ಪ್ಲಸ್ ಆಮೇಲೆ ಇದು ನಿಮ್ದೇನಾದ್ರ ಲೈಫ್ ಸ್ಟೈಲ್ ಅಥವಾ ನಿಮ್ಮೇನು ಅನುಭವದ ಕಥೆ? Yeah, obviously, sir. Every one of us are fan to somebody, right? There are few superstars, but we are all fans, first of all. Before even the superstar is born, the fan is born. Okay? And moreover, in South India, cinema is not just an entertainment, is what I feel. It is a kind of religion that we follow. So we relate to movies a lot, and somehow it became a culture in our lifestyle. So there are many instances for me to write this story. Obviously, I felt this relation of fan and star is very pure, innocent, and also foolish at some point of our life. We all these emotions are together. We can relate to this, whatever the relationship is between them. So I felt there is a story. When there is some fiction in what we are understanding, there is a story. So I try to explore it. ಯಾಕಂದರೆ ಉಪೇಂದ್ರ ಸರ್ ಆಲ್ರೆಡಿ ಅಂತ ಒಂದು ಸಿನಿಮಾ ಒಳಗಿನ ಲೂಪ್ ಹೋಲ್ಸ್ ಮತ್ತೊಂದೆಲ್ಲ ತುಂಬ ನೀಟಾಗಿ ತೆಗೆದು ಇಟ್ಬಿಟ್ಟಿದ್ದಾರೆ. ನೋಡಿದಿರಲ್ವಾ ಸಿನಿಮಾ? I have seen it. ಸೊ ಏನು ಡಿಫ್ರೆನ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಅಂತ ಉಪಿ ಸರ್ ಇರೋದ್ರಿಂದ? ನಾನು ಡೈರೆಕ್ಟ್ರು, ಇದರಲ್ಲಿ ನಾನು ಹೀರೋ. ಬಟ್ ಅಲ್ಲಿ ತುಂಬ ಎಲ್ಲ ಅಂಶಗಳು ತಂದುಬಿಟ್ಟಿದ್ದೀರಾ ಸರ್ ನೀವು ಆಲ್ರೆಡಿ ತಂದು ಭಾಳ ವರ್ಷಗಳೇ ಹೋಗಿದೆ ಈ ವಿಚಾರಗಳೆಲ್ಲ. ಇದು ಸ್ಟಾರ್ ಮೇಲೆ, ಅದು ಡೈರೆಕ್ಟ್ರ್ ಮೇಲೆ. ಅದ್ರಲ್ಲಿ ಹೀರೋಯಿನ್ ಮೇಜರ್ ಆಗಿತ್ತಲ್ಲ ಅದರಲ್ಲಿ? ಅದು ಬೇರೆ, ಇದರಲ್ಲಿ ಹೀರೋಯಿನ್ ಬೇರೆನೇ. ಅದರಲ್ಲಿ ಸಿನಿಮಾ ಹೀರೋಯಿನ್ನು ಡೈರೆಕ್ಟ್ರ್ ಕತೆ. ಇದು ಪಕ್ಕ ಸ್ಟಾರು ಪ್ಲಸ್ ಫ್ಯಾನು ಪ್ಲಸ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಫ್ಯಾನ್ದೊಂದು ಕತೆ ಇದೆ ಆ್ಯಕ್ಚುಲಿ. ಅದನ್ನು ನೋಡ್ಬೇಕು ನೀವು. ಆ ಫ್ಯಾಮಿಲಿ, ಆ ಒಂದು ವಿಲೇಜು, ಅಲ್ಲಿ ನಡೆಯುವಂಥ ಒಂದು ಇದು, ಆಮೇಲೆ ಆ ಹೀರೋಯಿನ್ ಫಾದರು, ಆ ಫ್ಯಾಮಿಲಿ, ಅವರಿಬ್ಬರ ಮಧ್ಯೆ ಇರೋ ಕ್ಲ್ಯಾಶಸ್ಸು, ಅದರೊಳಗಿರೋವಂಥ ಒಂದು ಇದು, ಆಮೇಲೆ ಆ ಹೀರೋ ಕ್ಯಾರೆಕ್ಟರೈಸೇಷನ್ನು, ಅದು ತುಂಬ ಅದ್ಭುತವಾಗಿದೆ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಮ್ ಸರ್,
what was last thing? Experience. More than film, there's this specific scene that I would want to say where your father comes and you wanted to show the society where you praise the people, but at the same time you're ఇండియాలోనే జరుగుతుంది కదా, that kind of a thing where you're showing it to the society where I like his sarcasm, and at the same time he puts a thought in your mind. I love the way he puts across his films, in a very entertaining way, but there's a lot of deep meaning in it. So that is one of my favorite scenes. And also there are little more where he just shoot people. Sir. పరిగెరాడి దీనికని చెప్పేసి, and he keeps counting down the population. That you should probably think, what am I contributing to my country? That is the message he's putting across, but it's put across in a very eccentric way where you need that eccentricity to understand that and, grab the attention. So I love the way he directs his films also. I love him as an actor, but I love him even more as a director that way. And what was the second question? Experience has been phenomenal. That's what I was saying. Even though, even on set when we were talking, it was more about life. It was more about, the relation between, even though the film is about that, it was about the relation between a star and a fan, and how can it be so pure? How can a person love someone so unconditionally? The fan knows that the star will never know that he exists, and he knows that everything I do for the star will never know ever in his life, but I will still do it no matter what. What love can be beyond that? You know what I mean? So these are things where that was a thought that was always on my mind, and he's a big superstar, so I always asked him, so me being a normal star, I have these things, what did you feel? So he was sharing his experiences, and that's the reason why he also connected to the film. So I think at a human level, like I said, I absorbed a lot of your energy also, sir, and it's always a privilege to work with a superstar like him. Yeah. Producer ರಾಮ್ ಸರ್. ಪ್ರೊಡ್ಯೂಸರ್ ಸರ್, ನೀವು ಕನ್ನಡದಲ್ಲಿ ಸಿನಿಮಾ ಮಾಡೋವಂಥ ಪ್ಲ್ಯಾನ್ ಮಾಡಿದ್ದೀರಾ? ಯಾಕಂದ್ರೆ ನೀವು ಆಲ್ರೆಡಿ ಬೇರೆ ಬೇರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮತ್ತೊಂದೆಲ್ಲ ಮಾಡಿದ್ದೀರಿ. ಕನ್ನಡದಲ್ಲಿ ಯಾವ್ದಾರ ಪ್ಲ್ಯಾನ್ ಔಟ್ ಆಗ್ತಾ ಇದೆಯಾ ಏನಾದರೂ? Yeah, 2 days back we opened one film, sir. Kirtan, who is Prashant Neel's assistant. We are doing one horror cinema in Kannada and Telugu. ಉಪ್ಪಿ ಸರ್ ಜೊತೆ ಏನಾದರೂ ಪ್ಲ್ಯಾನ್ ಔಟ್ ಆಗ್ತಾ ಇದೆಯಾ ಅಂತ? Sorry? Definitely, sir. After this journey, we are trying for a right script. Even though it comes from sir also, we are ready to take up that. Definitely we will work with him. Yeah, his direction is, we are, we have that, what are those, Upendra and, Super, one more film is there. Om. We are hardcore fans of those films. Ram sir was telling, no, that he is idle and not doing anything. Shooting. you can't exist in this society. We still, God is great. We still remember all those dialogues and philosophy, as he said, and we love to work with him. If he is directing, we are even more to even more like that. Yeah. Recently we have a theatre in Hyderabad, and that Upendra sir's film that got released in our theatre also. People were crazy about that film, that re-release thing. So finally, for your question, we are always interested in doing a film with him as hero, and if he is a director, definitely we will be more interested in doing a film. ಸರ್, ಉಪ್ಪಿ ಸರ್ ಏನು ಹೇಳ್ತೀರಾ ಅದಕ್ಕೆ? ಅವ್ರ ಮಾತಿಗೆ ತಾವೇನು ಹೇಳ್ತೀರಾ ಅಂತ? ಏನೇನು ಇಲ್ಲೇ ಡೇಟ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದೀರಾ ನೀವೇ? ಖಂಡಿತ ಗುರುವೆ, ಆ ಥರ ಖಂಡಿತ ಅವಕಾಶ ಇದ್ದರೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ರಾಮ್ ಸರ್, ಇಲ್ಲಿ ಏನಂತಂದರೆ, ನನಗೆ ನಿಮ್ಮ ಕ್ವಶನ್ ಏನಂತಂದರೆ, ಸಿನಿಮಾದಲ್ಲಿ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾದಲ್ಲಿ ನಮ್ಮ ಉಪ್ಪಿ ಸರ್ ಫ್ಯಾನ್ ಆಗಿರ್ತೀರ, ರಿಯಲ್ ಲೈಫಲ್ಲಿ ನೀವು ಯಾರ ಫ್ಯಾನ್ ಅಂತ? I like, because I was raised in Chennai, I like Rajnikant sir a lot, and I would pick his name. Yeah. ಸರ್, ನಮ್ಮ ಸ್ಟಾರ್ ಫ್ಯಾನ್ ಆಗಿ ಕಾಣಿಸ್ಕೊಂಡಿದ್ದೀರಾ ಈ ಸಿನಿಮಾದಲ್ಲಿ. ಉಪ್ಪಿ ಸರ್ದು ಒಂದು ಡೈಲಾಗ್ ಬರಲಿ. ಉಪ್ಪಿ ಸರ್, God is great. No, you are wrong. I am God. God is great. I am God. God is great. ಉಪ್ಪಿ ಭಾಗೇಶ್, ಸರ್, ಈಗ ಅಲ್ಲಿ ಆಂಧ್ರ ಕಿಂಗ್ ತಾಲೂಕಾ ಅನ್ನೋ ಒಂದು ಇದನ್ನ ಫ್ಯಾನ್ ಅಸೋಸಿಯೇಷನ್ ಆಗಿ ಗುರುತಿಸ್ತೀರಾ. ನಿಮ್ಮ ಲೈಫ್ನ ಸಾಗರ್ ಅಂತ ಅಂದ್ರೆ ಯಾರು ಅದು ಅಂತ? ಆ ಒಂದು ಸಾಗರದಷ್ಟಿದಾರಮ್ಮ, ಅದನ್ನ ಒಬ್ಬರ ಹೆಸರು ಹೇಳಕ್ಕಾಗಲ್ಲ ಸರ್. ಇವಾಗ ಹೋಗ್ಲಿ, ಫ್ಯಾನ್ಸು, ರಿಯಲ್ ಸ್ಟಾರ್ ಫ್ಯಾನ್ಸು, ಉಪ್ಪಿ ಸರ್ ಫ್ಯಾನ್ಸು, ಉಪೇಂದ್ರ ಫ್ಯಾನ್ಸು, ಅದು ಇದು ಅಂತ ಫ್ಯಾನ್ಸ್ ತುಂಬ ಹೆಸರು ಇಟ್ಕೊಂಡಿರ್ತಾರೆ. ಒಂದು ನಿಮಗೆ
ಯುನೀಕ್ ಅನಿಸಿದ್ದು ನಿಮ್ಮಷ್ಟೇ ರಿಯಲ್ ಅಂತ ಅನಿಸಿದ್ದು ಯಾವುದು, ಯಾವ ಒಂದು ಫ್ಯಾನ್ ಪೇಜ್ ಅಂತ ಅನ್ಬೋದು? ಅದು ಒಬ್ಬರ ಹೆಸರು ಹೇಳೋಕ್ಕಾಗಲ್ಲಮ್ಮ, ತುಂಬ ಜನ ಇದ್ದಾರೆ, ಅದು ಚೆನ್ನಾಗಿರಲ್ಲ, ಹೆಸರು ಹೇಳಬಾರ್ದು. ಆ ಥರ ತುಂಬ ಎಲ್ಲರ ಲೈಫಲ್ಲೂ ಆಗಿರುತ್ತೆ. ನಿಮಗೆ ಗೊತ್ತಿದೆ ಆ್ಯಕ್ಚುಲಿ ಫ್ಯಾನ್ಸ್ಗಳು ಯಾವ್ಯಾವ ಥರ ಇರ್ತಾರೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಒಬ್ಬರು ಒಂದು ಪಬ್ಲಿಕೇಶನ್ ಇಟ್ಬಿಟ್ಟು ಉಪ್ಪಿಗಿಂತ ರುಚಿ ಇಲ್ಲ ಅಂತ ಬುಕ್ ಪಬ್ಲಿಷ್ ಮಾಡಿ ತಂದುಕೊಟ್ಟು ಹೇಳಿದ್ರು, ಗೊತ್ತಲ್ಲ ನಿಮಗೆ? ಅವರು ಉಪೇಂದ್ರ ಪಿಕ್ಚರ್ ನೋಡಿ ಆಫ್ಟರ್ 10 years ನನ್ನ ಮೀಟ್ ಮಾಡಿದ್ರು. ಏನಂದರೆ ಒಂದು ಪಬ್ಲಿಕೇಶನ್ ಇದು ಮಾಡಿ ನನ್ನ ಮೇಲೆ ಬುಕ್ ಬರೆದು ಅದನ್ನು ತಂದುಕೊಟ್ಟು ಹೇಳಿದ್ರು, ನಾನು ಫ್ಯಾನ್ ನಿಮಗೆ, ನಾನು ಸುಮ್ಮನೆ ಹೇಳಬಾರ್ದು ಫ್ಯಾನ್ ಅಂತ, ನೋಡಿ ಈ ಬುಕ್ ನಿಮಗೆ ಅಂತ. ಆ ಥರ ತುಂಬ ಅವೆಲ್ಲ ಇನ್ಸ್ಪೈರಿಂಗ್ ನಮಗೆ. ಜೊತೆಗೆ ಸರ್, ಇವಾಗ ನಿಮ್ಮ ಬರ್ತ್ಡೇ ಅಂದಾಗ, ನಿಮ್ಮ ಸಿನಿಮಾ ಅಂದಾಗ ನಿಮ್ಮ ಥರನೇ ಡ್ರೆಸ್ ಮಾಡಿಕೊಂಡು, ನಿಮ್ಮ ಥರನೇ ಎಲ್ಲ ಡ್ರೆಸ್ಅಪ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಇದು ಡೆಡಿಕೇಶನ್ ಅಂತ ಅನಿಸುತ್ತಾ ಈ ಸಿನಿಮಾ? ಖಂಡಿತಮ್ಮ, ನಾನು ಒಪ್ಕೊಂಡಿದ್ದೆ ಆ ಒಂದು ರೀಸನ್ ಅಮ್ಮ. ನೀವು ಪಿಕ್ಚರ್ ನೋಡ್ರೆ ನೀವೇ ಹೇಳ್ತೀರಾ, ಇನ್ನೇನು ರೀಸನ್ ಅಲ್ಲ. ಆ ಒಂದು ನನಗಿರೋ ಲವ್ ಟುವರ್ಡ್ಸ್ ಮೈ ಫ್ಯಾನ್ಸ್, ಎಲ್ಲ ಫ್ಯಾನ್ಸ್ಗೂ, ನನ್ನ ಫ್ಯಾನ್ಸ್ ಅಂತಲ್ಲ, ಎಲ್ಲ ಸ್ಟಾರ್ಗಳ ಫ್ಯಾನ್ಸ್ಗೂ, ಎಲ್ಲ ಪ್ರೇಕ್ಷಕರಿಗೂ, ಎಲ್ಲ ನಿಮ್ಮಂಥ ಅಭಿಮಾನಿಗಳಿಗೋಸ್ಕರ ಈ ಸಿನಿಮಾ. ಯಾಕಂದ್ರೆ ನೀವೆಷ್ಟು ಇಂಪಾರ್ಟೆಂಟ್ ಅಂತ ಈ ಸಿನಿಮಾ ಹೇಳ್ತಿದೆಯಲ್ಲ. ನಾನು ಯಾವಾಗ ಹೇಳ್ತಿರ್ತೀನಿ ಗೊತ್ತಾ, ಸಿನಿಮಾ ಮಾಡೋದು ನಾವು ನಮ್ಮ ಸ್ಟಾರ್ಡಮ್ಮು ನಮ್ಮ ಇದಕ್ಕೆ ಮಾಡ್ತೀವಿ. ನನ್ನ ಆಸೆ ಏನಂದರೆ ನಿಮ್ಮನ್ನೆಲ್ಲ ಸ್ಟಾರಾಗಿ ನೋಡಬೇಕು ಅಂತ ಹೇಳ್ತಾ ಇರ್ತೀನಿ ಗೊತ್ತಾ. ಅದನ್ನು ಇವರು ಎಮೋಷನಲಿ ತೋರಿಸ್ಯಾರ, ಅದಕ್ಕೆ ನಂಗೆ ಅಷ್ಟು ಖುಷಿ ಆಯಿತು. ಸರ್, ಡೈರೆಕ್ಟರ್ ಸರ್, ಉಪೇಂದ್ರ ಸರ್ ರಿಯಲ್ ಸ್ಟಾರು, ಓಕೆನಾ? ಸೊ ನೀವು ಆ ಸಿನಿಮಾದಲ್ಲಿ ಸೂರ್ಯ ಅಂತ ಹೆಸರಿಡೋದು ಬದಲು ಉಪೇಂದ್ರ ಅಂತ ಇಟ್ಟಿದ್ರೆ ನಮ್ಗೆಲ್ರಿಗೂ ಇನ್ನೂ ತುಂಬ ಕನೆಕ್ಟ್ ಆಗಿರ್ತಿತ್ತು ಅಂತ ಅನ್ಸುತ್ತೆ. I have an answer for that. Sorry? No. Okay, I have an answer. So can you tell me your question once again? ಸೊ ಇಲ್ಲಿ ಈ ಸಿನಿಮಾದಲ್ಲಿ ಉಪೇಂದ್ರ ಸರ್ ಕ್ಯಾರೆಕ್ಟರ್ ಸೂರ್ಯ ಅಂತ ಇದೆ. ಉಪೇಂದ್ರ ಸರ್ ಫೇಮಸ್ ರಿಯಲ್ ಸ್ಟಾರ್ ಆಗಿ ರಿಯಲ್ ಸತ್ಯಗಳನ್ನ ಹೇಳೋ. So why didn't I name real star? ನೇಮ್ ಉಪೇಂದ್ರ ಅಂತಾನೆ ಇಟ್ಟಿದ್ರೆ ಇನ್ನಷ್ಟು ಕನೆಕ್ಟ್ ಆಗಿರೋದು, ಚೆನ್ನಾಗಿರೋದು ಅಂತ. Okay, so I don't want to see Upendra sir in that role. I want to see Surya, whom you can relate to any star that you are a fan of. So that is the reason we want Upendra sir who can be neutral, who can perform that role without any hesitation, that he doesn't need to carry his stardom in the character. ಭಾಗ್ಯಶ್ರೀ, ರಾಮ್ ಸರ್ ಈ ಕಡೆ. ಭಾಗ್ಯಶ್ರೀ, ಇದು ಆಕ್ಚುಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ತರ ಕಾಣಿಸ್ತದೆ. ಒಂದ್ ಕಡೆ ಫ್ಯಾನ್ಸ್ಗೆ One second, we'll just finish off his thing. Upendra sir was praising your performance. So was there any challenging scene while shooting for you as an actor? I would say it was interesting to take up the challenge, I think, with the help of the team, because we did have one particular scene that you'll see on the 27th, which is one of my favorites, and I'm sure you'll also love the scene. So I think with the help of the director, he would tell me exactly what the meter is required for the character, and to perform that with Ram sir has been, a blessing. So yeah, I more than a challenge, I think it's been a great journey with all of them. What was your learning from Upendra and Ram? With Uppi sir, I think I had one particular scene, and I think I learned humility from him, because he's had so much experience and he's so well known all over the world. But when I met him for the first time, I didn't see the weight of the stardom, but I saw like the heart that he has, and I think it's so rare. I felt like, okay, if somebody like him can be so humble, who am I? So I definitely look up to him for that. Ram sir, I think his love towards his fans, it's something very unreal, something I know very personally because we're working on this film. And the way he cares for his fans, the way he thinks about them, I don't think a lot of people are aware of it. But because we're working on a story of a fan, and we did speak a lot about it, I know the love and care he has, and which I did look up to, yes. ರಾಮ್ ಸರ್, ಸರ್ ಇದು ಆ್ಯಕ್ಚುಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಕಾಣಿಸ್ತದೆ. ಯಾಕಂದರೆ ಫ್ಯಾನ್ಸ್ಗಳಿಗೆ ಮತ್ತು ಸ್ಟಾರ್ಸ್ಗಳಿಗೆ ಒಂದು ಟ್ರಿಬ್ಯೂಟ್ ಸಿನಿಮಾ ಥರ ಇರುವಂಥದ್ದು. ಸೊ ನಿಮಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಇರುವಂಥದ್ದು. ಸೊ ಈ ಸಿನಿಮಾದಲ್ಲಿ ಫ್ಯಾನ್ ಆಗಿ ಪಾತ್ರ ಮಾಡಿದ್ದೀರಾ. ಸೊ ಎಷ್ಟೆಲ್ಲ ಮ್ಯಾಡ್ನೆಸ್ ಇರುತ್ತೆ ಫ್ಯಾನ್ಗಳಿಗೆ ಸಿನಿಮಾ ನಟರು ಅಂತ ಅನಿಸ್ತದೆ ನಿಮಗೆ ಅಂತ? He spoke little too fast, sir. Madness about fans, no? How you felt it? How I felt madness. I don't feel madness, sir. I only feel their mad love. Mad love. And Divine love. yeah, it is so pure.
And what was the thing about Pan India and all of that? ಆಕ್ಚುಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ಇದು, ಯಾಕಂದ್ರೆ ಇಡೀ ಇಂಡಿಯಾ ನೋಡ್ತಾರೆ. ಯಾಕಂದ್ರೆ ಸಿನಿಮಾ ಅಂದ್ರೆ This is not Pan India film, sir. ಅಲ್ಲ, This is ಆಕ್ಚುಯಲ್ ಪ್ಯಾನ್ ಇಂಡಿಯಾ ಕಂಟೆಂಟ್. yeah, Pan India content, but it's only releasing in Telugu and Kannada. It's only getting dubbed in Kannada as of now, so it's very special for just the two of us. ಭಾಗ್ಯ ಅವರೇ, But eventually it might. But yeah, fans, it's always a very beautiful emotion where, like I said, you also asked him why didn't you name the Superstar's character as Upendra sir itself. But if you see, there's a dialogue in the end of the trailer where, that dialogue where we just didn't want to limit it to Upendra sir, but Upendra sir's fans will also see him. Rajnikant sir fans will also see him. Every superstar will see them. You know, he has respect where every fan would want to see their superstar in him. And also, if you see the dialogue in the end, the star versus fan, where if you look at it very logically, it's like they'll never meet. It's impossible to meet. But if you look at it with a heart, you see it and you don't think about the logics. You're like, it's a beautiful sunset. You know, so Sagar and Surya, they will never meet, is what logic says. But the beauty, the heart says, forget it. But see how beautiful a sunset looks like. You know, so there's a lot of depth in that. That's how fans are. You know, if you have a friend who's a fan, like, why are you doing so much? He'll never know you. But he knows the beauty in that relationship. Because that's his perspective. You know, that's how fans think. So that's the reason why it is about Surya and Sagar also. It is beyond all of us. And yeah, that's what we feel. We feel their love as well. Yeah. ಕೊನೆಯದಾಗಿ ಭಾಗ್ಯ ಅವರಿಗೆ, ಸೊ ಆರಂಭದಲ್ಲಿ ಒಂದಷ್ಟು ಗ್ಲಾಮರಸ್ ಪಾತ್ರಗಳೇ ಬರ್ತಾ ಇತ್ತು, ಬಟ್ ಕಾಂತ ನಂತರದಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪಾತ್ರಗಳು ನಿಮಗೆ ಬರ್ತಾ ಇರೋವಂಥದ್ದು. You've always done glamorous roles, but in Kanta you've done something very good. Right. I think it depends on every director and the script that's coming up to us. All kinds of genres are there, and it depends on us what to choose. And I would like to be versatile in my choices and take up the challenges. So even if it's a glamour role, or even if it's a very performance-oriented role or a commercial role, but definitely I do want to be a part of films which have a lot of performance. Yes. ಒಪ್ಪಿ ಸರ್. ಸನ್ ಆಫ್ ಸತ್ಯಮೂರ್ತಿಯಲ್ಲಿ ಅಲ್ಲು ಅರ್ಜುನ್ ಅವರೊಟ್ಟಿಗೆ ಕಾಣಿಸ್ಕೊಳ್ತೀರಾ, ಅದಾದ ನಂತರ ಈಗ ರಾಮ್ ಅವ್ರ ಜೊತೆಗೆ. ಸೊ ಟಾಲಿವುಡ್ಡಲ್ಲಿ ಯಂಗ್ಸ್ಟರ್ಗಳ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ, ಅಥವಾ ಕತೆ ಚೆನ್ನಾಗಿದೆ ಅಂತನಾ? ಮೇಯ್ನ್ ಕತೆನೇ, ಅದೇ ಇಂಪಾರ್ಟೆಂಟು. ನನಗೂ ಆಗಲ್ಲ ತುಂಬ ಸಿನಿಮಾಗಳು ಮಾಡೋದಕ್ಕೆ, ಅದಕ್ಕೆ 5 ವರ್ಷ 6 ವರ್ಷ ಅದ್ರ ಮೇಲೆ ಮಾಡ್ತೀನಿ. ಬಟ್ ಇದು ಅಪರೂಪ ಆ್ಯಕ್ಚುಲಿ. ನನಗೆ ನಾನು ಏನು ಅನ್ಕೊತಿದ್ನೋ, ನಾನು ಏನು ಹೇಳಬೇಕು ಅನ್ಕೋ ಅದನ್ನೇ ಅವ್ರು ಹೇಳ್ತಾಯಿದ್ರು ಬಂದು. ಸೊ ತುಂಬ ಕನೆಕ್ಟ್ ಆಯ್ತು ಆ್ಯಕ್ಚುಲಿ, ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. ಒಪ್ಪಿ ಸರ್. ಏನು ಒಪ್ಪಿ ಸರ್. See, basically, whatever Pittapuram or West Godavari, East Godavari, all that areas from Andhra Pradesh, we usually have Yavar Taluka Nadutar, which means whom do you belong? We usually say, I belong to my father's surname. If my father's surname is Pachugolla, then I'll say, Pachugolla Talukandi. We say, that's how we'll address. If you go to tiffin shop also, they'll ask, Yavar Taluk Babu. So that is like a common colloquial word. And later, because of this fanship, whom do you belong means the fans started saying, I belong to Pawan Kalyan, I belong to some others like Mahesh Babu or somebody like that. So it is very relatable to say that. This is one aspect of it. And the other aspect is also the story is about the identity of a person. So if you go to the fans biopic, then you should say that, you know, I belong to this guy. The entire life of a fan will be based on a superstar's identity. So he'll get that identity through the star's name. So that's why we named it like that. Sir, producer sir. Sir, one more thing about identity also. It is not limited to whatever director said also. It could be a very small thing. Like, if I ask you, sir, who are you? You'll be like, sir, I'm so-and-so from that TV channel. Or if I'm calling up someone, if I send someone from my side, go tell them that, you know, they're from my side. So that person's identity at that point is, oh, okay, Ram Taluka, or whatever your name is, your Taluka. So it's temporary or permanent. It's an identity that we hold to a person who asks us who we are.
So Taluka is always about that identity that we tag on to someone. You know what I mean? So after you watch the film, you'll have even more clarity about it. But that is the reason why we kept that Taluka also. Yeah. Yeah, ready remake Ram. Yeah. Mm-hmm. ఎవరిని చేయనివ్వనండి, నేనే చేస్తా. కన్నడ నేర్చుకుని మరి నేనే చేస్తా, ఉప్పి గారిని పెడతా. ಸರ್, ಬಾಯ್ ಫ್ರೆಂಡ್ಸು ಗರ್ಲ್ ಫ್ರೆಂಡ್ ಹೇಳಿದ್ದನ್ನ ಯಾವ ಮಾತು ಬೇಕಿದ್ರು ಕೇಳ್ತಾರೆ. ಆದರೆ ಈ ಸ್ಟಾರ್ ಸಿನಿಮಾ ಕಟೌಟ್ ಹಾಕೋಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಹೋಗಬೇಡ ಅಂತಂದರೆ ಅದನ್ನು ಮಾತ್ರ ಕೇಳೋದಿಲ್ಲ. ಗರ್ಲ್ ಫ್ರೆಂಡ್ಗೂ ಮೀರಿ ಸ್ಟಾರ್ಗಳನ್ನ ಪ್ರೀತಿಸ್ತಾರೆ. ಸೊ ಅವರಿಗೆ ನೀವಿಬ್ಬರು ಏನು ಸಂದೇಶ ಕೊಡ್ತೀರಾ? ಯಾಕಂದರೆ ನಿಮ್ಮ ಫ್ಯಾನ್ಸು ಅದೇ ಥರ ಮಾಡ್ತಾರೆ. ಗರ್ಲ್ ಫ್ರೆಂಡ್ಗಿಂತ ಜಾಸ್ತಿ ಅವ್ರಿಗೆ ನೀವೇ ಹೆಚ್ಚಾಗಿರ್ತೀರಾ. ಸೊ ನೀವು ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ? ಇಲ್ಲೂ ಕೂಡ ಅದೇ ಥರದ ಸನ್ನಿವೇಶ ಇದೆ. ಇಲ್ಲಿ ಜರ್ಕ್ ಕೊಡ್ತೀವಿ, ಟಿಪ್ಸ್ ಅಲ್ಲ. ಇದುವರೆಗೂ ನಾವು ಹೇಳ್ತಾ ಇದ್ವಿ, ಪಿಕ್ಚರ್ ನೋಡಿದ ಮೇಲೆ ಗೊತ್ತಾಯ್ತು ನೀವೆಲ್ಲ ನಮಗೇನು ಹೇಳ್ತಾ ಇದ್ದೀರಾ ಅಂತ. ಆ ಥರ ಸಿನಿಮಾ ಇದು. ಏನು ಹೇಳಿ, ಮೆಸೇಜ್ ಕೊಡೋ ಸಿನಿಮಾ ಅಲ್ಲ ಇದು. ನಾವು ತಗೊಬೇಕು ಸಿನಿಮಾ ಆ ಥರದ್ದು. ನೀವೇನು ಹೇಳ್ತೀರ ಅನ್ನೋದು ನೀವು ನೋಡ್ತೀರಾ. ಮಿರರ್ ಹಿಡಿದಿದೆ ನಿಮ್ಗೆ ರಿಫ್ಲೆಕ್ಷನ್ ಥರ. ಓಕೆ ಉಪೇಂದ್ರ ಸರ್, ಇದು ಸನ್ ಆಫ್ ಸತ್ಯಮೂರ್ತಿಯಲ್ಲಿ ನೀವು ತೆಲುಗಲ್ಲಿ ಡಬ್ ಮಾಡಿರಲಿಲ್ಲ. ಈ ಸಿನಿಮಾದಲ್ಲಿ ತೆಲುಗಲ್ಲಿ ಡಬ್ ಮಾಡಿದ್ದೀರಾ ನೀವು, ಹೇಗೆ ಅಂತ? ಇಲ್ಲ, ಅದು ಅವಾಗಿಂದ ಉಪೇಂದ್ರ ರಕ್ತ ಕಣ್ಣೀರಿಂದ ಒಂದು ವಾಯ್ಸ್ ಸೆಟ್ ಆಗ್ಬಿಟ್ಟಿದೆ ಅಲ್ಲಿ. ನಾನೇ ಮಾಡಿದ್ರು ನಂಬಲ್ಲ ಅಲ್ಲಿ ಇವನು ಅಂತ. ಸೊ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಕನ್ನಡಕ್ಕೆ ಮಾತ್ರ ನಾನು ಮಾಡಿದ್ದೀನಿ. ಓಕೆ. ಡೈರೆಕ್ಟರ್ ಮಹೇಶ್ ಅವ್ರಿಗೆ ಸ್ವಲ್ಪ ಅಂದರೆ ಟ್ರೈಲರ್ ನೋಡುವಾಗ ಸ್ವಲ್ಪ ಗ್ಲಿಮ್ಸ್ ಆಫ್ ಮಲಯಾಳಂ ಫಿಲಮ್, ಡ್ರೈವಿಂಗ್ ಲೈಸೆನ್ಸ್ ಸ್ವಲ್ಪ ಅದೆಲ್ಲ ಅನಿಸುತ್ತೆ. ಆ್ಯಂಡ್ ಇವನ್ ತೆಲುಗು ನೇನಿಂತೆ ಆ ಥರದ್ದೆಲ್ಲ. ಸೊ ಎನಿ ಕನೆಕ್ಷನ್ ವಿತ್ ನೇನಿಂತೆ ಆ್ಯಂಡ್ probably the protagonists are fan and nothing else is similar to that. Only the protagonists are playing the role fan. ರಾಮ್ ಸರ್, ನೀವು ಕನ್ನಡದಲ್ಲಿ ಯಾವಾಗ ಡಬ್ ಮಾಡ್ತೀರಾ? ಡೈರೆಕ್ಟ್ ಸ್ಟ್ರೈಟ್ ಫಿಲಮ್ ಯಾವಾಗ ಮಾಡ್ತೀರಾ? ಹಲೋ ಸರ್, ಪ್ರೊಡ್ಯೂಸರ್ ಸರ್. When am I going to do a straight Kannada film? Like I said, if this is a hit, maybe if we have to remake this again, we'll probably do it. Or if Uppi sir directs, I will definitely learn Kannada and I'll put across this message. Producer sir, what are your lineups, upcoming films? No, just want to know. Yeah, we have good films with Rishabh sir. We are doing next film, sir. After Kantara, we are doing Jai Hanuman, which is a sequel. One is Prashant Neel sir and NTR sir. NTR sir and Prashant Neel, it's a huge project. It's going on, sir. It's on floors. And we have big lineups like Peddi we are doing. It is coming out in March. Ustad Bhagat Singh is ready for release in April. We are releasing. Fauzi, one with our Prabhas sir, we are doing, sir. Those are all going on. We are very, very confident that, all the stories are very, very good. Earlier in some other press meet, I was telling, these 5 films, if even one film becomes an average, really I will do whatever you want me to do. So those stories are too good, like Andhra King Taluka. Thank you, sir. ಓಕೆ, ಇದೀಗ ನಮ್ಮ ಆಂಧ್ರ ಕಿಂಗ್ ತಾಲೂಕಾ ಚಿತ್ರತಂಡಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದ ಆಂಧ್ರ ಕಿಂಗ್ ತಾಲೂಕಾ ನವೆಂಬರ್ 27ನೇ ತಾರೀಕಿನಿಂದ ತೆರೆ ಮೇಲೆ ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಜೊತೆಯಾಗಿ ಬರಬೇಕು ಅನ್ನೋದು ನಮ್ಮ ಆಸೆ. ನವೆಂಬರ್ 27ನೇ ತಾರೀಕಿನಿಂದ ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಆಂಧ್ರ ಕಿಂಗ್ ತಾಲೂಕಾ ಬರ್ತಾ ಇದೆ. ಅದೇ ರೀತಿಯಾಗಿ ಮೈತ್ರಿ ಮೂವಿ ಮೇಕರ್ಸ್ ಅದ್ಭುತವಾದಂತಹ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಜೊತೆಯಾಗಬೇಕು. ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಆಂಧ್ರ ಕಿಂಗ್ ತಾಲೂಕಾ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ.